ಆತ್ಮೀಯ H16 ನ್ಯೂಸ್ ಅರ್ಧಿ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರಾತ್ಮೇರೆ. DKC ಅವರನ್ನು ಗೌತಮ್ ಅದಾನಿ ಅಥವಾ ಅದಾನಿ ಭೇಟಿಯಾದರು ಅನ್ನೋ ಸುದ್ದಿ ಜೋರು ಹಿಡಿದಲ್ಲ. ಏನು ನಡೀತಲ್ಲೇ, ಯಾಕೆ ಜೋರು ಹಿಡಿದಂದ್ರೆ ರಾಹುಲ್ ಗಾಂಧಿಯವರು ಈ ಅದಾನಿ ವಿರುದ್ಧ ಮೂಮೆಂಟ್ ಮಾಡಿದ್ದಾರೆ. ಅದಾನಿ ಅಂಬಾನಿ ವಿರುದ್ಧ, ಈ ಕಾರ್ಪೊರೇಟ್ ವಿರುದ್ಧ ಹೋರಾಟ ಮಾಡಿದ್ದಾರೆ. ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ಈ ದೇಶದ ಇವತ್ತಿನ ಅರ್ಥವ್ಯವಸ್ಥೆ ಹಾಳೋದ ಕಾರಣ ಇವರೇ ಅನ್ನುವಂಥ ಮಾತುಗಳನ್ನು ವಾದ ಮಾಡ್ತಾ ಇದ್ದಾರೆ. ಅಂಥವ್ರ ಜೊತೆಗೆ ರಾಹುಲ್ ಗಾಂಧಿಯವರ ಅತ್ಯಂತ ಆತ್ಮೀಯ ವ್ಯಕ್ತಿ DK ಶಿವಕುಮಾರ್ ಅವರು ಯಾಕೆ ಏನು ಮಾತಾಡಿದರು, ಯಾಕೆ ಭೇಟಿಯಾದರು, ಅದು ಗೌತಮ್ ಅದಾನಿ ಬಂದು ಭೇಟಿಯಾಗಿದ್ದಾರೆ. 20 ನಿಮಿಷ ಮಾತಾಡಿದ್ದಾರೆ ಅನ್ನೋ ಸುದ್ದಿ ಜೋರ್ದಾರ್ ಹಿಡಿದ. ಅದಕ್ಕೆ ನಮ್ಮ R ಅಶೋಕ್ ಅವರಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಅದಾನಿ BJP ಏಜೆಂಟ್ ಎಂದು ರಾಹುಲ್ ಗಾಂಧಿ ಹೇಳುತ್ತಾ ಇದ್ದಾರೆ. ಕಾಂಗ್ರೆಸ್ನ ಇತರ ನಾಯಕರು ಸಾರ್ವಜನಿಕ ವೇದಿಕೆಗಳಲ್ಲಿ ಇದೇ ವಾದ ಮಂಡಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಶಿವಕುಮಾರ್ ಅದಾನಿಗೆ ಕೆಂಪು ಹಾಸು ಹಾಕಿ ಸ್ವಾಗತಿಸಿದ್ದಾರೆ. ಅದಾನಿಯವರನ್ನು ವಿರೋಧಿಸುವ ರಾಹುಲ್ ಗಾಂಧಿ ಅವರಿಂದ DKC ಅನುಮತಿ ಪಡೆದಿದ್ದಾರೆ. ದೊಡ್ಡ ಪ್ರಶ್ನೆ ಕೇಳಿದ್ದಾರೆ. ಸಹಜದ ರಾಹುಲ್ ಗಾಂಧಿಯವರು ಆ ಪ್ರಮಾಣದಲ್ಲಿ ವಿರೋಧ ಮಾಡೋದೇನು ಸುಳ್ಳಲ್ಲ. ಮತ್ತು ಇವತ್ತು ಈ ದೇಶದ ಅರ್ಥವ್ಯವಸ್ಥೆ ಹೆಚ್ಚು ಕಡಿಮೆ ಹಳ್ಳ ಹಿಡಿಯೋದಕ್ಕೆ ಕಾರಣ ಈ ಕಾರ್ಪೊರೇಟ್ ಅನ್ನೋದನ್ನು ಭಾಳ ಜನ ಒಪ್ಕೊಳ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲೇ ಮತ್ತು ನೀವು ಅದನ್ನು ಟೀಕೆ ಮಾಡ್ತಿದ್ರಿ, ಮತ್ತು ನೀವು ಅದನ್ನೇ ಮಾಡಲಿಕ್ಕಿದ್ದೀರಲ್ಪ ನೀವು ಅನ್ನುವಂಥ ಮಾತನ್ನು ಇವತ್ತು R ಅಶೋಕ್ ಕೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ನೇರವಾಗಿ ಕೇಳ್ತಾ ಇದ್ದಾರೆ. ಸರಿ ಏನ್ರಿ ನೀವು ಹೇಳೋದು ನಮಗೆ ಬದ್ಧತೆ ಮಾಡಂತೀರ, ನೀವು ಬದ್ಧತೆ ಇದ್ದಿದ್ರಲ್ರಿ ಅಂತೇಳಿ ಕೇಳಿದ್ದಾರೆ. ಹೀಗಾಗಿ ಇದು ದೊಡ್ಡ ಚರ್ಚೆ ನಡೀತಾ ಇದೆ. ಅದಾನಿ ಅವ್ರು ನಿಜವಾಗಿಯೂ ಬಂದಿದ್ದೆ ಯಾಕೆ, ಏನು ಕಾರಣ ಇರ್ಬೋದು. ಅವ್ರು ವ್ಯಾಪಾರಿಗಳದಾರ, ವ್ಯವಹಾರ ಮಾಡ್ತಾರೆ, ದುಡ್ಡು ಹೂಡ್ತಾರೆ, ತೆಗಿತಾರೆ, ಲಾಭ ಮಾಡ್ಕೊತಾರೆ. ತಮಗೆ ಲಾಭ ಆಗೋಗಿದ್ರೆ ಮಾತ್ರ ಎಂಟ್ರಿ ಹಾಕಾರೆ, ಇಲ್ಲಾಂದ್ರೆ ಸುಮ್ಮನೆ ಸರಳ ಬಿಡೋದು ಬಾಜು ಹೋಗಿಬಿಡ್ತಾರೆ ಅಂತ. ಅದಾನಿ ಅತ್ಯಂತ ಬುದ್ಧಿವಂತರು ವ್ಯವಹಾರದಲ್ಲೇ. ನಮಗೆ ಬೇಕಾದಂಥ ಲಾಭಗಳನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲಿ ಅವ್ರು ಎತ್ತಿದ ಕಾಯಿ ಎಲ್ಲರ ಜೊತೆಗೆ ಗೆಳೆತನ ಮಾಡ್ಕೊಳ್ಳೋದು ಅವ್ರ ಸಹಜ. ಅದರಲ್ಲಿ ರಾಜಕಾರಣಿಗಳಂತೆ ಅವ್ರು ಭಾಳ ಅನಿವಾರ್ಯ. ಹೀಗಾಗಿ ಅವ್ರ ಜೊತೆಗೆ ಇರಿಸಬೇಕಾಗಿಲ್ಲ, ಆದರೆ ಉದ್ಯೋಗ ಬೇಕಾಗಿದೆ. ಆ ಉದ್ಯೋಗ ಅವ್ರು ಕೊಟ್ಟರೆ ಅಥವಾ ನಮಗೆ ಟೆಂಡರ್ ಮತ್ತೆ ನಾವು ಕೊಟ್ಟರೆ ನಮ್ಗೆ ಲಾಭ ಆಗ್ತದೆ, ಕಾಂಟ್ರಾಕ್ಟ್ ಕೊಡಲಿ ಅನ್ನೋದು ಅವ್ರದ್ದು ಅಭಿಪ್ರಾಯ. ಅದು ಸರಿ ಬಂದಿದ್ರೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಶಿವಕುಮಾರ್ ಅವರು ಅವ್ರ ಜೊತೆಗೆ ಮಾತಾಡಿದ 20 ನಿಮಿಷದಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಹೆಬ್ಬಾಳದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೆ 16.76 ಕಿಲೋಮೀಟರ್ ಉದ್ದದ ಉತ್ತರ ದಕ್ಷಿಣ ಸುರಂಗ ಮಾರ್ಗವನ್ನು ಮಾಡಿಸೋದ. ಅದಕ್ಕೆ ಏನಪ್ಪ ಅಂದಾಜು 17,698 ಕೋಟಿ ವೆಚ್ಚ ಈಗಾಗಲೇ ಅನುಮೋದನೆ ನೀಡಿದ. ಅದಕ್ಕೆ ಏನಪ್ಪ ಅಂತಂದ್ರೆ ಆ ಒಂದು ಟೆಂಡರ್ ಇವ್ರು ಕೂಡ ಕರೆದ್ರು, ಮತ್ತೇನು ಮಾಡೋಕ್ಕೆ ಕರೆದ್ರು. ಅತ್ಯಂತ ಕಡಿಮೆ ಬಿಡ್, ಅದಕ್ಕೆ ಕಡಿಮೆ ಅತ್ಯಂತ ಬಿಡ್ ಹೆಚ್ಚೆ 22,667 ಕೋಟಿ ರೂಪಾಯಿ ಹೆಚ್ಚೆ. ನಾವು ಮಾಡಿದಪ್ಪ ಕೆಲಸ 25.86%. ಅಷ್ಟು ಕಡಿಮೆ ದರ ಮಾಡ್ತೀವಿ ನಾವು ಅನ್ನುವಂಥ ಬಿಡ್ ಕೊಟ್ಟಿದ್ದಾರೆ. ಅದಕ್ಕೆ ಬಂದಿದ್ದಾರೆ ಸುರಂಗ ಮಾರ್ಗದ ಕಾಂಟ್ರಾಕ್ಟ್ ತೊಗೊಳಕ್ಕೆ ಅಂತೇಳಿ ವಿಚಾರ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಇನ್ನೊಂದು ಅದು ಏನಪ್ಪ ಅಂತಂದ್ರೆ ಅದಾನಿಯವರು ಏನಪ್ಪ ವಿಶೇಷವಾಗಿ ಇಲ್ಲೇ ACC ಲಿಮಿಟೆಡ್ ಅದಕ್ಕೆ ಸುಣ್ಣದ ಕಲ್ಲು ಬಳಸ್ತಾಯಿದ್ರು. ಅದು ರಾಯಲ್ ಜನ ದುಡ್ಡು ಕೊಡಬೇಕಾದ ದುಡ್ಡು 850.21 ಕೋಟಿ ರೂಪಾಯಿ. ಅದು ಇವತ್ತು 837 ಕೋಟಿ ಆಗಿದೆ ಬಡ್ಡಿ ಗಿಡಿ ಹಿಡ್ಕೊಂಡು. ಅದ್ರ ಸಲುವಾಗಿ ಬಂದಿದ್ರ ಮತ್ತು ಅದ್ರ ಸಲುವಾಗಿ ಬಂದಿದ್ರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಅಂದ್ರೆ ಈ ಗಂಟು ಬಡ್ಡಿ ಉಳಿಸ್ಕೊಳ್ಳೋಂಥದ್ದು ಏನು ಲಾಭ ಇದ್ರೆ ಉದ್ಯೋಗ ಕೊಟ್ಟರೆ ತಿಳಿದಾಗಿರ್ಬೋದು, ಇಲ್ಲ ACCದು ಸ್ಟ್ರಿಕ್ಟ್ ಮಾಡಿದ ಕೂಡ ನಮ್ಮ DK ಶಿವಕುಮಾರ್ ಅವ್ರು ಬಂದು ಭೇಟಿಯಾಗಿರ್ಬೋದು. ಏನರಾಗಲಿ ಒಟ್ಟಿನಲ್ಲೇ ಒಂದು ವ್ಯವಹಾರಕ್ಕಾಗಿ ಬಂದಿದ್ದಾರೆ. ಅದು ದೊಡ್ಡ ಸುದ್ದಿ ಆಗ್ತಾಯಿದೆ. ಈ ಅದಾನಿ ಅವ್ರ ಜೊತೆಗೆ ಕಾಂಟ್ರಾಕ್ಟ್ ಮಾಡಿದರೆ ಇನ್ನೂ ದೊಡ್ಡ ಸುದ್ದಿ ಆಗ್ತದೆ. ರಾಹುಲ್ ಗಾಂಧಿಯವರು ಈಗ ಹೇಳ್ತಾರೆ, ಮತ್ತು ಅನೇಕ ನಾವು ಕಾರ್ಪೊರೇಟ್ಗಳನ್ನು ಮತ್ತು ಇನ್ನೊಂದು ಮಾತ್ರ ನಾವು ಭಾಳ ಗಮನಿಸಬೇಕಾಗಿದೆ. ಏನಪ್ಪ ಅಂತಂದ್ರೆ ರಾಹುಲ್ ಗಾಂಧಿಯವರು ಕಾರ್ಪೊರೇಟ್ ವಿರೋಧಿಗಳಲ್ಲ ಅನ್ನೋದ್ರಲ್ಲಿ ಇಲ್ಲಿ ಗಮನಿಸಬೇಕಾಗಿದೆ. ಆದರೆ 1-2 ಕುಟುಂಬಗಳನ್ನ 3-4 ಮಂದಿ ಕುಟುಂಬಗಳನ್ನ ಅಷ್ಟೇ ಬೆಳೆಸೋದಲ್ಲ, ಬೇರೆ ಮತ್ತು ಕಾರ್ಪೊರೇಟ್ಗಳಂತಂದು ಇನ್ವೆಸ್ಟ್ಮೆಂಟ್ ಮಾಡಿಸ್ಲಿಕ್ಕೆ ಹಚ್ಚಬೇಕಾಗಿದೆ. ಯಾಕೆ ಎಲ್ಲ ದುಡ್ಡನ್ನು ಸರ್ಕಾರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಕಾರ್ಪೊರೇಟ್ಗಳು ಬೇಕು. ಆದರೆ ಕಾರ್ಪೊರೇಟ್ಗಳನ್ನು ಬೇರೆ ಆಗಿ ತೆಗೆದುಕೊಂಡು ಅವ್ರಗಳಿಂದ ಒಳ್ಳೆ ಕೆಲಸ ಮಾಡಿಸಬೇಕು ಅನ್ನೋ ಸಿದ್ಧಾಂತದಲ್ಲಿ ವಿಶ್ವಾಸ ಇಟ್ಟಂಥವ್ರು. ಆದರೆ ಇಲ್ಲೇನಾಗ್ಯದಪ್ಪ ಅಂತಂದರೆ ಈ ದೇಶದ ಇಡೀ ಒಂದು ಅರ್ಥವ್ಯವಸ್ಥೆ ಒಂದು ಹೆಚ್ಚು ಕೆಲವು ಗುಜರಾತಿ ಲಾಬಿಗೆ ಒಲದು ಬಿಟ್ಟದ. ಅದರಲ್ಲೂ ಅದಾನಿ ಅವ್ರ ಮೇಲಂತೂ ಎಲ್ಲಿಲ್ಲದ ವಿಶ್ವಾಸ ಪ್ರೀತಿ ನಮ್ಮ ಮೋದಿಯವರಿಗೆ.
ಅದಕ್ಕಾಗಿ ಮೋದಿ ಮತ್ತು ನಮ್ಮ ಅದಾನಿ ಮಧ್ಯದಲ್ಲಿ ಇದ್ದಂಥ ಒಂದು ಸಂಬಂಧಗಳಿಂದಾಗಿನ ರಾಹುಲ್ ಗಾಂಧಿಯವರು ಸಾಕಷ್ಟು ಟೀಕೆ ಮಾಡ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ. ಇಂಥ ಒಂದು ಪ್ರಸಂಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಈ ಅದಾನಿಯವರೊಂದಿಗೆ 20 ನಿಮಿಷಗಳು ಚರ್ಚೆ ಮಾಡಿದ್ದೆ. ಮಾತ್ರ ದೊಡ್ಡ ಸುದ್ದಿ ವಿಷಯ ಹೇಳಿದ್ನಿ ಈಗಾಗಲೇ. ಈ ಶಿಷ್ಯದು ಇರ್ಬೋದು, ಮತ್ತೊಂದು ಇರ್ಬೋದು, ಒಟ್ಟಿನಲ್ಲಿ ಬಂದಿದ್ದರು, ಭೇಟಿ ಆದರು. ನೋಡ್ರಿ, ಇಲ್ಲೊಂದು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಒಂದು ಯಾವುದೇ ವಿಷಯದ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದ್ದಪ್ಪ ಅಂತಂದ್ರೆ ಆ ವಿಷಯದಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆದ್ರೆ ಸಡನ್ನಾಗಿ ಚೇಂಜ್ ಆಗ್ತದೆ ವಾತಾವರಣ ಅಂತೇಳಿ. ಅದರಲ್ಲೂ ಈಗ ಒಂದು ಹೊಸ ಸುದ್ದಿ ಸಿಕ್ಕಂಗಾಯ್ತು ನಮ್ಮ BJPಗರಿಗೆ. ಇಲ್ಲ, ರಾಹುಲ್ ಗಾಂಧಿ ಹೇಳೋದು ಮಾಡಿದ್ರು, ಮಾಡೋದು ಮಾಡ್ತಾ ಇದ್ದಾರೆ. ಅವ್ರಿಗೂ ಈ ಒಂದು ಕಾರ್ಪೊರೇಟ್ಗಳನ್ನ ಬಿಟ್ಟು ವ್ಯವಹಾರ ಇಲ್ಲ, ಅದಾನಿ ಅವ್ರಿಗೂ ಬೇಕು ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇಲ್ಲಂತೆಲ್ಲ ಮಾತಾಡಲಿ, ಅದು ಎಷ್ಟು ಮಟ್ಟಿಗೆ ಏನು ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುವಂಥದ್ದು. ಎಷ್ಟು ಮಟ್ಟಿಗೆ ರಾಹುಲ್ ಗಾಂಧಿಯವರು ಈ ಒಂದು ಭೇಟಿಯನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಮತ್ತು ಅವ್ರ ತಲೆಯಲ್ಲಿ ಏನದ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗೋದು. ಬಟ್ ಅದಾನಿ ಮಾತ್ರ ಇವತ್ತೇನಾಗಿದೆಪ್ಪ ಅಂತಂದ್ರೆ, ಇಡೀ ದೇಶದಲ್ಲೇ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟಾಗಿ ಬಂದಿದ್ದಾರೆ ಇವತ್ತು. ಹೀಗಾಗಿ ಅವ್ರ ಬಗ್ಗೆ ಯಾರಿಗಾದರೂ ಎಲ್ಲೆಲ್ಲದ ಒಂದು ಏನಪ್ಪ ಅಂತಂದ್ರೆ ಆಸಕ್ತಿ, ಅವ್ರ ಜೊತೆ ನಾವು ಕೆಲಸ ಮಾಡ್ಕೋಬೇಕು, ನಮ್ಮ ರಾಜ್ಯಕ್ಕೆ ಅನೇಕ ಉದ್ಯೋಗ ತರಬೇಕು ಅನ್ನುವಂಥ ಒಂದು ಆಸೆ ಹೆಚ್ಚು ಮೇಲೆ ರಾಜಕಾರಣಿಗಳೆಲ್ಲದ. ಜೊತೆಗೆ ಪಾರ್ಟಿ ಫಂಡು ಸಾಕಷ್ಟು ಕೊಡ್ತಾರೆ ಇವರು ಅನ್ನೋಂಥ ಮಾತುಗಳದಾವ. ಎಲ್ಲ ನೆಲೆಗಟ್ಟಿನಲ್ಲೇ DK ಶಿ ಜೊತೆ ಏನು ಮಾತಾಡಿದರು ಅನ್ನೋದು ಈಗಾಗಲೇ DK ಶಿ ಅವರು ಹೇಳಿದ್ದಾರೆ. ಏನು ಸ್ವಲ್ಪ ಹಂಗೆ ಬಂದಿದ್ದರು, ಸವಾರದ ಭೇಟಿ ಇತ್ತು, ಹಾಗೆ ಅಂತೇನು ಹೇಳಿದ್ದಾರೆ. ಆದರೆ ಅದಿಲ್ಲ ಅನ್ನೋದು ಭಾಳಷ್ಟು ಮಂದಿಗೆ ಗೊತ್ತಾಗುವಂಥ ವಿಷಯ. ಅದು ಏನಾದರೂ ಆಗಲಿ, ಬಂದಿದ್ದರು ಅದಾನಿಯವರು, ಗೌತಮ್ ಅದಾನಿಯವರು ಬಂದ DK ಶಿವಕುಮಾರ್ ಅವರು ಭೇಟಿಯಾಗಿ ನಮಗೆ ಬೇಕಾದಂಥ ಅನುಕೂಲಗಳನ್ನ ಏನು ಮಾಡಿಸ್ಕೊಂಡಿರ್ಬೋದು, ಫೇವರ್ಗಳನ್ನು ಮಾಡಿಸ್ಕೊಂಡಿರ್ಬೋದು. ಆ ಫೇವರ್ಗಳಿಂದ ಇನ್ನಷ್ಟು ಸಮೀಪ ಆದರೂ ದೂರ ಆದರೂ ಗೊತ್ತಿಲ್ಲ. ಅದು ಈಗಿನ ವಾತಾವರಣ ಪ್ರಕಾರ ಒಳ್ಳೆಯ ಸಂಬಂಧದ ಅದಾನಿ ಜೊತೆಗೆ ನಮ್ಮ ಅಂಬಾನಿ ಅವ್ರದ್ದು ಮಾತ್ರ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಒಟ್ಟಾರೆಯಾಗಿ ಹೇಳಬೇಕಾಗಿದೆ ಇಷ್ಟ, DK ಶಿ ಅವ್ರ ಜೊತೆಗೆ ಅದಾನಿಯವರು ಮಾತಾಡಿದ್ದು ಅದು ಎಷ್ಟು ಮಟ್ಟಿಗೆ ಫಲ ಕೊಡ್ತದಿಲ್ಲ ಅನ್ನೋದು ಬೇರೆ ಮಾತು. ಆದರೆ ಚರ್ಚೆಗೆ ಮಾತ್ರ ಒಂದು ದೊಡ್ಡ ಹುಟ್ಟಾಗ್ತಿದ್ದು. ಅದರಲ್ಲೂ ಮುಖ್ಯವಾಗಿ ವಿರೋಧ ಪಕ್ಷಕ್ಕೆ ಒಂದು ವಿಷಯವನ್ನು ಕೊಟ್ಟಿದ್ದು, ಮಾತಾಡ್ರಪ್ಪ ನೀವು ಅನ್ನೋದಕ್ಕೆ. ಈ ಮಾತಿನ ಮರ್ಮ ಅಥವಾ ಮಾತುಗಳು ಎಷ್ಟು ಮಟ್ಟಿಗೆ ಈ ನಮ್ಮ DK ಶಿ ಅವರ ಉನ್ನತಿಗೂ ಅದು ಅವನತಿಗೂ ಕಾರಣ ಆಗ್ಬೋದು ಅಂತೆ. ಯಾಕಂದರೆ 3 ವರ್ಷ ಇದ್ದರೂ ಸಿದ್ದರಾಮಯ್ಯ ಕಾಲದಲ್ಲಿ ವಿಶೇಷ ಅದಾನಿ ಅವ್ರು ಬಂದು ಭೇಟಿಯಾಗಿದ್ದ ಇಲ್ಲ ಅನ್ನೋದು ನಾವು ಗಮನಿಸ್ತೀವಿ. ಇನ್ನು ಹೊರಗೆ ಏನೋ ಗೊತ್ತಿಲ್ಲ, ಬಟ್ ಭೇಟಿಯಾಗಿಲ್ಲ. ಬಟ್ ಈಗ ಬಂದಿದ್ದ ಮತ್ತೊಂದು ಚರ್ಚೆಗೆ, ಇನ್ನೊಂದು ಮಾತುಕತೆಗೆ ಕಾರಣ ಆಯಿತು ಅನ್ನೋದು ಅಷ್ಟು ಸತ್ಯ. ಒಟ್ಟಾರೆಯಾಗಿ DK ಶಿ ಮತ್ತು ಅದಾನಿ ಇಬ್ಬರು ಏನಪ್ಪ ಅಂದ್ರೆ ಅತ್ಯಂತ ಬುದ್ಧಿವಂತರು. ಇವರು ರಾಜಕೀಯದಲ್ಲಿ ಬುದ್ಧಿವಂತರು. ನಮ್ಮ ಅದಾನಿಯವರು ರಾಜಕೀಯ ಗೊತ್ತದ ಅವ್ರಿಗೆ, ಬಟ್ ರಾಜಕೀಯದಲ್ಲಿ ಇಂಪಾರ್ಟೆಂಟ ವ್ಯಾಪಾರ. ಆ ವ್ಯಾಪಾರ ನೆಲೆಗಟ್ಟಿನಲ್ಲಿ ಅವರು ಭಾಳ ಬುದ್ಧಿವಂತರಿದ್ದಾರೆ. ಮೋಸ್ಟ್ಲಿ ಅವರಿಂದ ಹೆಚ್ಚಿನ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ಕೊಳ್ಳೋ ಸಲುವಾಗಿ ಈ ನಮ್ಮ ಅದಾನಿಯವರು, ಗೌತಮ್ ಅದಾನಿಯವರು ಬಂದಿದ್ದನ್ನು ನೋಡ್ಬೇಕಾಗಿದೆ. ಒಟ್ಟು ಟೋಟ್ಲಾಗಿ ಹೇಳೋದಿಷ್ಟ, ಅದಾನಿ ಬಂದು ಭೇಟಿ ಆಗೋದು ಅಪರಾಧ ಕೆಲಸ ಅಲ್ಲ. ಬಟ್ ಜನಕ್ಕೆ ಅನುಕೂಲ ಆಗುವಂಥ ಏನೋ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡು ಸ್ವಲ್ಪ ಕಡಿಮೆ ಲಾಭ ತೊಗೊಳ್ಳುವಂಥ ವಿಚಾರಗಳು ಅವರಲ್ಲಿದ್ದರೆ ಅದನ್ನು ವೆಲ್ಕಮ್ ಮಾಡೋಣ. ಆದರೆ ಇಲ್ಲಿವರೆಗೆ ಇತಿಹಾಸ ನೋಡಿದರೆ ಗೌತಮ್ ಅದಾನಿಯವರು ಸುಲಭವಾಗಿ ಲಾಭ ಬಿಟ್ಟುಕೊಳ್ಳೋದಿಲ್ಲ ಅನ್ನೋದು ಅಷ್ಟು ಸತ್ಯದ. ಏನು ಮಾಡ್ತಾರೆ ಮಾಡಲಿ, ಒಟ್ಟಾರೆಯಾಗಿ ಬಂದಿದ್ದು ಸುಳ್ಳಲ್ಲ, ಮಾತಾಡಿದ ಸುಳ್ಳಲ್ಲ. ಇನ್ನು DK ಶಿ ಅವರು ಯಾವ ರೀತಿ ವರ್ತಿಸ್ತಾರೆ ಅನ್ನೋದು, ಅದಕ್ಕೆ ಅದಾನಿಯವರು ಯಾವ ರೀತಿ ಹೇಳ್ತಾರೆ ಅನ್ನೋದು ಮುಂದಿನ ದಿನದಲ್ಲಿ ಸ್ಪಷ್ಟ ಆಗ್ತಾ ಹೋಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಚ್ಛ ಕೈಗಂಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 968686
4852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.